ನೀಯಾಗಿ ಬಾಳವ ಗರತಿ ನಿಂದು ಬೆಳೆಯಲಿ ಭವದೊಳು ಕೀರ್ತಿ ನೀಯಾಗಿ ಬಾಳವ ಗರತಿ ನಿಂದು ಬೆಳೆಯಲಿ ಭವದೊಳು ಕೀರ್ತಿ ಆಗಿ ಬಾಳುವ ಗಂತಿ ನಿಂದು ಬೆಳೆಯಲಿ ಭವದೊಳು ಕೀರ್ತಿ ನೀ ಆಗಿ ಬಾಳುವ ಗಂತಿ ನಿಂದು ಬೆಳೆಯಲಿ ಭವದೊಳು ಕೀರ್ತಿ ಆಯದೋಳು ಮನ ಇದ್ದಂಗ ಕೋರ್ತಿನ ಕಣ್ಣಲ್ಲಿ ಹಾರಾಡ್ತಾಗ ಹಾಕದ ಕಲಕ್ಕೆ ಕಾಮುಕ ಜನರು ಬಂದರ ಒತ್ತಿ ನೋಡ್ಬ್ಯಾಡ ಅವರಿಗೆ ನೀಯದರತ್ತಿ ಬೇಕ ನೋಡಿ ನಡತಿ ಜನ ಬೇಕ ನೋಡಿ ನಡತಿ ಭಕ್ತ ಕೆಳಗೆ ಮೇಲ ಮಾತಿ ಜನ ಮೆಚ್ಚಬೇಕ ನೋಡಿ ನಡತಿ ಹಾಗೆ ಬಾಳವ ಗರ್ತಿ ನಿಂದು ಬೆಳೆಯಲಿ ಭವದೊಳು ಕೀರ್ತಿ ಹಾಗೆ ಬಾಳವ ಆಯದೋಳು ಮನ ಇದ್ದಂಗ ಕೋತಿ ಕಣ್ಣಲ್ಲಿ ಹಾರಾಡ್ತದ ಹಾಕದ ಕಲಕ್ಕೆ ಕಾಮುಕ ಜನರು ಬಂದರ ಒತ್ತಿ ನೋಡ್ಬ್ಯಾಡ ಅವರಿಗೆ ನೀನ ಬಯತ್ತಿ ಬೇಕು ನೋಡಿ ನಡುತ್ತೆ ಜನ ಬೇಕು ನೋಡಿ ನಡುತ್ತೆ. ಓ ಯಾಕ್ರಿಪ್ಪ ಇಲ್ಲಿ ಕವಿಗಳು ಒಂದು ಶಬ್ದ ಬಳಕೆ ಮಾಡ್ತಾರೆ. ಏನು ಮಾಡಿದ್ರಿ ಕವಿಗಳು?
ಶರಗ್ ಹೊತ್ತು ಕೆಳಗ ಮಾಡು ಮೋತಿ ಮೋತಿ ಜನ ಮೆಚ್ಚಬೇಕ ನೋಡಿ ನಿನ್ನ ನಡತಿ. ನೀವೆಲ್ಲ ನಿಮಗ ನಮಸ್ಕಾರವ. ಹೌದೌದು. ಯಾಕಂದ್ರ ಹಾ ನೋಡ್ರಿ ಪಾಪ ಅವ್ರಿಗೆ 60-70 ವರ್ಷ ವಯಸ್ಸು ಮೀರಿ ಹೋಗ್ಯದ. ಹೌದೌದು. ನಮ್ಮ ಅವ್ವಗಳಿಗೆ ಅವ್ರ ತಲೆ ಮೇಲೆ ಶರಗ್ ನೋಡ್ರಿ. ಹೌದೌದು. ಯಾರ ಅಂಜಿಕೆ ಇರ್ಬೇಕು ಅವ್ರಿಗೆ? ಯಾವ್ದ್ರಿಪ್ಪ? ಮುತ್ತನಂಜಿಕೆ. ನಾವ್ ಹೊತ್ಕೊಂಡೆಲ್ಲ ಬಾಯಾಗ ಮಣ್ಣು ನನಗ ನೋಡಿ ಹೇಳಕ ನೀವು ಅಂದಿವ. ಹೌದೌದು. ಮತ್ತತ್ ಹೇಳ್ತೀನಿ ಅವ ಹಾ ಎಷ್ಟು ಮರ್ಯಾದೆ ಅದ್ರಿ ಅದಕ್ಕ. ಹೌದೌದು. ಯಾಕಂದ್ರ ಯಾಕ್ರಿ? ಅವ್ರಿಗೆ ಯಾರ ಅಂಜಿಕೆ ಇರ್ಬೇಕು? ಹಾ ಏನ್ ಗಂಡನ ಅಂಜಿಕೆ ಆದತ್ತೀರಿ? ಇಲ್ರಿಪ್ಪ. ಇಲ್ಲ ಮಕ್ಕಳ ಅಂಜಿಕೆ ಆದತ್ತೀರಿ? ಇಲ್ಲ. ಏನ್ ಬ್ಯಾಡ ಸಸ್ಯಾರ ಅಂಜಿಕೆ ಆದತ್ತೀರಿ? ಇದ್ದಿರ್ಬೇಕು ಸರ್. ಅವ್ರಿಗೆ ಯಾರ ಅಂಜಿಕೆ ಐತಿ ಅಂತ ಕೇಳಿದ್ರ ಯಾವ್ದ್ರಿಪ್ಪ? ಧರ್ಮದ ಅಂಜಿಕೆ ಅದ ಅವ್ರಿಗೆ. ಧರ್ಮದ ಅಂಜಿಕೆ. ಹೌದಾ? ಅಂತ ಪದ್ಧತಿ ಹಿಂದಕ್ಕಿನ ಹೆಣ್ಮಕ್ಳು ಹಾ ತಲೆ ತುಂಬಾ ಶೆರಗ್ ಹೊತ್ಕೊತಿದ್ರು. ಹೌದು. ಹಣಿ ತುಂಬಾ ಕುಂಕಮ ಹೆಂಗ್ ಹಚ್ಕೊಂಡ ನೋಡ್ ಪಾಪ ಅವ್ರ ಮುದುಕಿಯರ್. ಹೌದೌದು. ನಮ್ಮ ಅವ್ರು ಹತ್ಕೊಂಡಲ್ರಿ. ಯಾವ ನಿಮಗ್ ಮಾತು ಹೇಳ್ತೀನಿ, ನಿಮ್ ಕಡೆ ಎಲ್ಲ ಚಲೋ ಇದ್ದೀರಿ. ನಮ್ಮ ಮನ್ಯಾಗ ನಮ್ಮ ಹೆಣ್ರು ಶೆರಗನು ಹಚ್ಕೊಳ್ಳಲ್ಲ, ಕುಂಕಮ ಹಚ್ಕೊಳ್ಳಲ್ಲ. ಹೌದಾ? ಏನ್ ಮಾಡ್ತೀರಿ? ಏನ್ ತುಪ್ಪ? ನಿಮಗೊಂದ್ ಒಳ್ಳೆ ಮಾತು ಹೇಳ್ತೀನಿ. ನಿಮಗೆಲ್ಲ ಹಿಂದಕ್ಕಿನ ಕತಿ ನೆನಪು ತಂದು ಕೊಡ್ತೀನಿ. ಹೌದಾ? ನಾವು ಸಣ್ಣವ್ರಿದ್ದಾಗ, ಹಾ ಸುರೇಶಣ್ಣ, ನಾವು ಸಣ್ಣವ್ರಿದ್ದಾಗ ಈಗ ಒಂದು 15-20 ವರ್ಷದಿಂದ ನಾವು ದನ ಮೈಸು ಹೊತ್ನ್ಯಾಗ, ಹೌದಾ? ಹಳದಾಗ ದನ ಮೈಸ್ತಿದ್ದೇವ್ರಿ. ಹಾ ದನ ಮೈಸು ಹೊತ್ನ್ಯಾಗ ಹೌದು. ಜೇನ್ ಬಿಡಿಸಿ ನಾವು ತಿಂತಿದ್ದೆವು. ಏನೋ ಜೇನ ನೀವು ತಿಂತಿದ್ರಿ ಮ್ಯಾಡ? ಎಲ್ಲ ಹಿರಿಯರಿಗೆ ಗೊತ್ತದ. ಹೌದು. ಮತ್ ಪ್ರಕಾಶ್ ಏನ್ 60 ವರ್ಷ ಅಂದ್ರೆ 30 ವರ್ಷ, 35-36 ವಯಸ್ಸ. ಹೌದಿಪ್ಪ. ಅಂದ್ರೆ ಬರೀ 15 ವರ್ಷಿನ ಹಿಂದಿನ ಕತಿ ಹೇಳ್ತೀನಿ. 20 ವರ್ಷಿನ ಹಿಂದಿಂದು. ಹೌದು. 20 ವರ್ಷದಿಂದ ನಾವು ದನ ಮೈಸು ಹೊತ್ನ್ಯಾಗ ಹಾ ಜೇನು ಬಿಡಿಸಿ ಹಾ ಜೇನು ತುಪ್ಪ ಹೌದು ನಾವು ತಿಂತಿದ್ದೆವು. ಆ ಜೇನಿನ ಮ್ಯಾಣೆ ಯಾರಿಗೆ ಕೊಡ್ತಿದ್ದೇವ್ರಿ? ಯಾರಿಗಪ್ಪ? ನಮ್ಮ ತಾಯಿಗೆ. ನಮ್ಮ ತಾಯಿಗೆ ತಂದು ಕೊಡ್ತೀವಿ. ಮ್ಯಾಣೆ ಅಂತಾರ ನಿಮ್ ಕಡೆ. ಹಾ ಆ ಮ್ಯಾಣ ತಂದು ನಮ್ಮ ತಾಯಿ ಕೈಯಾಗ ಕೊಟ್ಟಾಗ ನಮ್ಮ ತಾಯಿ ಏನ್ ಮಾಡ್ತಿದ್ದಾಳ? ಅದನ್ನ ಏನ್ ಮಾಡ್ತಿಲ್ರಿಪ್ಪ? ಅದನ್ನ ಹದವಾಗಿ ಕಾಶಿ ಒಂದು ಡಬ್ಬಿ ಒಳಗೆ ಬಚ್ಚಿಟ್ಟು, ಹೌದು, ಅದನ್ನು ಮುಂಜಾನೆ ಅದು ಝಳಕ ಮಾಡಿ, ಜಗಲಿಗೆ ನಮಸ್ಕಾರ ಮಾಡಿ, ಹಿರಿಯರಿಗೆ ನಮಸ್ಕಾರ ಮಾಡಿ, ತಾ ಮಾಡುವಂತ ಅಡಿಗೆ ಮಾಡುವಂತ ಒಲಿಗೆ ನಮಸ್ಕಾರ ಮಾಡಿ, ಹಣಿ ಮ್ಯಾಲ ಅದನ್ನ ಮ್ಯಾಣ ಹಚ್ಕೊಂಡು ಅದ್ರ ಮ್ಯಾಲ ಕುಂಕುಮ ಹಚ್ಕೊಂಡ್ರ ನಮ್ಮ ತಾಯಿ. ಅಂದ್ರೆ ಇನ್ನೂ ನಮ್ಮ ತಾಯಿ ಕುಂಕುಮ 8 ದಿವಸ ಅಳ್ಕಂಗಿಲ್ಲ. ಹೌದು, 8 ದಿವಸ ಅಳ್ಕಂಗಿಲ್ರಿಪ್ಪ. ಅಳಕ್ತದೇವ ಕುಂಕುಮ 8 ದಿವಸ ಅಳ್ಕಂಗಿಲ್ಲ. ಈಗ ನಮ್ಮ ಮನ್ಯಾಗ ಚಂಡಿ ಮಾಡಿ ಹಾಕೋದು ಮುಂಜಾನೆ ಡಬ್ಬ ಕೂತಿರ್ತದ. ಹೌದು, ತಿಕ್ಕಳ. ಪರಿಸ್ಥಿತಿನಲ್ಲಿ ಒಂದು ಹೇಳಿದ್ರೆ ಕೇಳಂಗಿಲ್ರಿ. ಹೌದು, ಇದು ಬಿಡ್ರಿ. ಹೌದು. ಆಗಿನ ಕಾಲಕ್ಕೆ ಮರ್ಯಾದೆ ಎಷ್ಟ್ರಿ? ಎಷ್ಟಿತ್ರಿಪ್ಪ? ಆಗಿನ ಕಾಲಕ್ಕೆ ಮರ್ಯಾದೆ ಎಷ್ಟಿತ್ತು? ನಮಗ್ ವಿಷಯ ಇಟ್ಟುಕೊಟ್ಟು ಹೋಗಿರುವಂತ ಅಂಶದ ಕಕ್ಕ ಕೇಳ್ರಿ. ಅವ್ರಿಗೆ ಹೆಣ್ಣು ಯಾರು ನೋಡಿದಾರ್ರಿ? ಅವ್ರಿಗೆ ಹೆಣ್ಣು ಯಾರು ನೋಡಿದ್ರು? ಅವ್ರ ಮುತ್ಯ ನೋಡಿದ್ ಹೆಣ್ಣು ಮಾಡ್ಕೊಂಡವ. ಹೌದಾ? ಅವ್ರ ಮುತ್ಯ ಆಯಿ ಮುತ್ಯ ನೋಡಿದ್ ಹೆಣ್ಣು ಅವ ಮಾಡ್ಕೊಂಡ. ಕಾಕ ನಮ್ಮ ಅಪ್ಪಗಳು ಏನ್ ಮಾಡಿದ್ರು? ಅವ್ರ ಅಪ್ಪ ಅವ್ರು ನೋಡಿದ್ ಹೆಣ್ಣ ಇವ್ರು ಮಾಡ್ಕೊಂಡ್ರ ಅಂತೇಳಿ ಅವಾಗ ಮರ್ಯಾದೆ ಎಷ್ಟಿತ್ತು? ಹೌದೌದು. ಈ ನಮ್ಮ ಆಯಿ ಅದು ಮನೆಗೆ ನಡಿಲಿಕ್ಕೆ ಬರ್ಬೇಕಾದ್ರ ಗಂಡನ ಮನೆಗೆ ಬಂದು 2-3 ಮಕ್ಕಳಾಗುತ್ತಾನ ಗಂಡನ ಮುಖ ನೋಡ್ಲಿಲ್ಲವ. ಹೌದಾ? ಆಗಿನ ಹೆಣ್ಮಕ್ಳು ಗಂಡನ ಜೊತೆ ಮಾತಾಡ್ಬೇಕಾದ್ರ ಶರಗ್ ಮರಿ ಮಾಡಿ ಮಾತಾಡ್ತಿದ್ರ. ಅಷ್ಟು ಮರ್ಯಾದೆ ಇತ್ತು, ಅಷ್ಟು ರುಚಿ ಇತ್ತದು ಆಗಿನ ಕಾಲದಾಗ. ಗಂಡಗ ರಾಮನ ಕಾಲಕ್ಕ ರಾಮನ ಹೆಂಡತಿ ಸ್ವಾಮಿ ಅಂತ ಕರಿತಿದ್ರು ಗಂಡಗ. ಹೌದಾ? ಸ್ವಾಮಿ ಅಂತ ಕರಿತಿದ್ರ. ಆಗ ಇತ್ತಿತ್ತಲಾಗ ಗಂಡ ಪೂಜಾರಿ ಇದ್ರ ಪೂಜಾರಿ ಎತ್ತಿದ್ರು. ಪೂಜಾರಿ ಇಲ್ಲ ಅಂದ್ರ ದೇವರ ಹತ್ತಿದ್ರು. ಹತ್ತಿದ್ರ ಇಲ್ರಿ, ಕೇಳದವ್ರು ಇದ್ರಿಲಿ ಮಾತ. ಸ್ವಾಮಿ ಎತ್ತಿದ್ರು, ಪೂಜಾರಿ ಎತ್ತಿದ್ರು, ದೇವರ ಎತ್ತಿದ್ರು. ಹೌದಲ್ಪ. ಅಷ್ಟು ಮರ್ಯಾದೆ ನಮ್ಮ ಭಾರತ ದೇಶದೊಳಗ ಎತ್ರಿಪ್ಪ ಗಂಡ ಕೊಡ್ತಿದ್ರು. ಈಗ ಎಲ್ಲಿ ಬಂದವ್ರಿ? ನಾ ಮಂದಿದ್ ಹೇಳಂಗಿಲ್ಲ. ಹೌದಾ? ಮಂದಿದ್ ಸುದ್ದಿನೇ ನಾ ಹೇಳಲ್ಲ ಇವತ್ತ. ನಮ್ಮದ್ ನಾವೇ ಹೇಳ್ಕೋಬೇಕ್ರಿ. ನಮ್ಮದ್ ನಾವೇ ಹೇಳ್ತೇವು. ಹೌದು. ನಮ್ಮ ಹೆಸರು ಏನದ್ರಿ? ನಿಮ್ ಹೆಸರು ಪ್ರಕಾಶ್ ಮಾಸ್ತರ್ ಅಂತ ನಾವ್ ಕರಿತೇವ್ರಿ. ಪ್ರಕಾಶ್ ಮಾಸ್ತರ್ ಅಂತ ಕರಿತೀವಿ. ಹೌದು. ನಂದು ಕಲಬುರಗಿ ಜಿಲ್ಲಾ. ಹೌದಾ? ಬಿಜಾಪುರ ದಾಟಿನಿ. ಇಂದು ಬೆಳಗಾವಿ ಜಿಲ್ಲಾ, ಬಾಗಲಕೋಟೆ ಜಿಲ್ಲಾದೊಳಗ ನಮ್ಗೆ ಏನಂತ ಕರೀತಾರ? ಏನ್ರಿಪ್ಪ? ಪ್ರಕಾಶ್ ಮಾಸ್ತರ್ ಅಂತ ಕರೀತಾರ. ಮಾಸ್ತರ್ ಒತ್ತಟ್ಟಾಗ ಏನ್ ಮಾಸ್ತರ್ ಬ್ಯಾಡ, ಇನ್ನೂ ಮಾಸ್ತರ್ ಆಗಿಲ್ಲ, ಏನ ಆಗ್ಬೇಕಾಗ್ಯದ. ಪ್ರಕಾಶ್ ಅಂತ ಪ್ರೀತಿದಿಂದ ಕರಿತೀರಿಪ್ಪ. ಕರಿತಿರಲ್ಲ? ಎಲ್ಲಾರು ಪ್ರೀತಿದಿಂದ ಪ್ರಕಾಶ್ ಅಂತ ಕರಿತೀರಿ.
ಆದ್ರ ಆದ್ರ ಹಿಂದಿನವ್ರ ಕರ್ನಾಗ ನನ್ನ ಹೆಂಡತಿ ನನಗೆ ಸ್ವಾಮಿ ಅಂತ ಹೇಳ್ತೀರಿ ಅನ್ನಂಗಿಲ್ರಿಪ್ಪ ಹತ್ತಿರ್ಬೇಕಂತ ನಮ್ಮ ಲೆಕ್ಕ ಸ್ವಾಮಿ ಅಂತ ಹೇಳ್ತೀರಿ ಹಾ ಸ್ವಾಮಿ ಅನ್ನಿಲ್ಲ ಮಾಮ ಯಾರ ಹಿಂದಕಿನಾರ ನಂಗೆ ಪೂಜಾರಿ ಅಂತ ಹೇಳ್ತೀರಿ ಪೂಜಾರಿನೂ ನಾನು ಹೇಳ್ತೀನಿ ನನಗೆ ಅಂದಿಲ್ಲ ಮತ್ತೆಲ್ಲ ಪ್ರಕಾಶ್ ಮಾಮ ಅಂತಾಳೆ ಏ ಅಲ್ಲ ಬೇಡ ಹೌದು ಬ್ಯಾಡ ದೇವ್ರ ತರ್ತೀರಿ ಹಾ ಹಾ ದೇವರಲ್ಲಿಲ್ಲ ಹೌದಾ ಬ್ಯಾಡ ನಿಮ್ಮಂಗ್ ಪ್ರೀತಿಲೆ ಮಾಸ್ತಾರ ಅಂತ ಹೇಳ್ತೀರಿ ಇಲ್ಲ ಅದನ್ನೂ ಇಲ್ಲ ಹಾ ನನ್ನ ಕರ್ಮಕ್ ಪ್ರಕಾಶ್ ಅಂತ ಹೇಳ್ತೀರಿ ಹೌದು ಹೆಸರು ತಗೊಳಕ್ರಿ ಅಲ್ಲಿಗೆ ಬಂದ ಪರಿಸ್ಥಿತಿ ಈಗ ಹೌದು ಪ್ರಕಾಶ್ ಅಂತ ಹೇಳ್ತೀರಿ ಪ್ರಕಾಶನು ಅನ್ನಂಗಿಲ್ಲ ಹಾ ನಮ್ಮ ತಂದೆ ತಾಯಿ ಮನಿದಿಂದ ಹೊರಗ್ ಹೋದ್ರಂದ್ರ ಏನಂತ ಕರಿತಾಳ ಗೊತ್ತದೇನ್ರಿ ಏನ್ರಿ ಏ ಪಕ್ಯ ಆಗತ್ತದ್ರಿ ಹೌದಾ ತುಮಕೂರದು ಇಲ್ಲ ಯೂಟ್ಯೂಬ್ ಚಾಲೋ ಅದೇನು ಹೇಳ್ತೀನಿ ನಾನು ಕೂಡ ಲೈವ್ ನೋಡಕತ್ತಾರ ಅಲ್ಲಿ ಕೂತಲ್ಲಿ ಅದಕ್ಕೆ ಏನಂತಾರ ಹೌದಾ ನಿಮಗ ಹಾಸ್ಯ ಐತಿ ಇಲ್ಲಿ ಇಲ್ಲಿ ಏನದತಿ ಕೇಳಿದ್ರ ಏನ್ರಿಪ್ಪ ಪದದ ಅರ್ಥ ತಿಳ್ಕೋರಿ ಏನ್ ಹೇಳ್ತಾರೆ ಹಿರಿಯರು ಏನ್ ಹೇಳ್ತಾರು ಶರಭಕ್ತ ಜನಗಣರ ಮಾತೆ ಜನ ಮೆಚ್ಚಬೇಕು ನೋಡಿ ನಡುಕೆ ಶರಭಕ್ತ ಜನಗಣರ ಮಾತೆ ಜನ ಮೆಚ್ಚಬೇಕು ನೋಡಿ ನಡುಕೆ ಆಗಿ ಬಾಳವ ಕರುಕೆ ಎಂದು ಗಡಿಯದಿ ಭವದನು ಕೀರ್ತಿ ಆಗಿ ಬಾಳವ ಕರುಕೆ ಎಂದು ಗಡಿಯದಿ ಭವದನು ಕೀರ್ತಿ ಉದ್ಧಾರ ಕೊಡಬೇಡ ತಾರವ ಶಾಂತಿ ಹೊತ್ತಾಗಿ ಅತ್ತಿ ಕೊಟ್ಟರ ಬುದ್ಧಿ ಹಾಳಿ ಮಾಡುವ ತಂಗಿ ರೀತಿ ಭರತೆ ನಿಮ್ಮೊಳಗ ಐತಿ ಗಣಶಕ್ತಿ ನಿಮ್ಮೊಳಗ ಐತಿ ಗಣಶಕ್ತಿ ಭರತೆ ನಿಮ್ಮೊಳಗ ಐತಿ ಗಣಶಕ್ತಿ ಆದಿ ಬಾಳವ ಕರತೆ ನಿಂದು ಕೈಯಲ್ಲಿ ಭವದ ಕೀರ್ತಿ ಆದಿ ಬಾಳವ ಕರತೆ ನಿಂದು ಕೈಯಲ್ಲಿ ಕೈದಿ ಬಾಲಿಗೆ ಬೆಲೆ ಬಾಳೈತಿ ಕಳ್ಕೊಂಡ ಹೆಣ್ಣಿಗೆ ಹೆಚ್ಚಿನ ಚಿಂತೆ ಗಂಡನ ಆವಿಷ ಆಗಲೋಡಿ ಶರಬಟ್ಟಿ ಶಿವನಿಗೆ ಮಾಡುವ ಕೃತಿ ಬೆಳಗುವಾಗಿ ಸಾಧ್ಯ ಆಗಬಾರ್ದು ನಾಯಿನಕ್ಕೆ ಬಡಕೆ ನಾಯಿನಕ್ಕೆ ಬಡಕೆ ಬೆಳಗುವಾಗಿ ಸಾಧ್ಯ ಆಗಬಾರ್ದು ನಾಯಿನಕ್ಕೆ ಬಡಕೆ ಹಾಗೆ ಬಾಳವ ಕರಕೆ ಎಂದು ಗಡಿಯಲ್ಲಿ ಭವದ ಕೀರ್ತಿ ಹಾಗೆ ಬಾಳವ ಕರಕೆ ಎಂದು ಗಡಿಯಲ್ಲಿ ಯಾವ ಕಾಲಕ ಕೆಡಬಾರದ ಮಧ್ಯೆ ಸಂತಸ ಕೋನಂಗ ಇರಲಿ
ಜಗ ಇರು ತನಕ ಸಾರುವುದು ಕೃತಿ ಶ್ರೀರಾಮಗ ಮೀಸಲ ಬುದ್ಧಿ ಸಿದ್ಧ ಉಳಿಸಿ ಪಡೆದಳವ ತೃಪ್ತಿ ಶ್ರೀರಾಮಗ ಮೀಸಲ ಬುದ್ಧಿ ಸಿದ್ಧ ಉಳಿಸಿ ಪಡೆದಳ ತೃಪ್ತಿ ಹಾಗೆ ಹಾಗೆ ಬಾಳವ ಗತಿ ಎಂದು ಗೆಳೆಯರಿ ಭವನ ಕೀರ್ತಿ ಹಾಗೆ ಬಾಳವ ಗತಿ ಎಂದು ಗೆಳೆಯರಿ ಭವನ ಕೆಳಬಾರದ ಮತ್ತೆ ಸಂತಸ ಕೂನಂಗ ಇರುತ್ತವ ಸ್ಥಿತಿ ಜನಕನ ಮಗಳು ಜಾನಕಿ ಕಥೆ ಜಗ ಇರು ತನಕ ಸಾರುವುದು ಸುದ್ದಿ ಅಶೋಕನದಾಗ ಹೋಗಿಟ್ಟು ಲಂಕಾಸುರ ರಾವಣ ದಶಕಂಠ ರಾವಣ ಅಂತಾರ ಅವನಿಗೆ ಹೌದಾ ಸೀತಾದೇವಿಗೆ ಕತ್ತು ಒಯ್ದು ಮೋಸದಿಂದ ಲಂಕಾಪಟ್ಟಣದೊಳಗೆ ಎಟ್ರಿಪ್ಪ ಇಟ್ಟ ಹೇಳ್ತಾನೆ ಸೀತಾಗ ಏನತ್ತ ನೋಡು ನಿನ್ನ ಗಂಡ ಬೇಡು ಭಿಕಾರಿ ಅರಣ್ಯದೊಳಗೆ ತಿರುಗುವಂತವ ಆಹಾ ಅವನಿಗೆ ಮಾಡ್ಕೊಂಡು ಏನು ಸುಖ ಪಡ್ತೀನಿ ನಾ ರಾಜ ಇದ್ದೀನಿ ಸುವರ್ಣ ಲಂಕ ಇತ್ತವಂದ್ರಿ ಹೌದಾ ಸುವರ್ಣ ಲಂಕ ಇತ್ತಲ್ರಿ ಅವನಂದು ಇತ್ತಲ್ರಿ ಸುವರ್ಣ ಅಂದ್ರೆ ಬಂಗಾರ ಲಂಕ ಇತ್ತು ಹೌದಾ ನನಗೆ ಎಷ್ಟೋ ಮಂದಿ ಹೆಂಡ್ರಿ ಇದ್ರು ಕೂಡ ನಿನಗೆ ಎಲ್ಲಾರಕ್ಕಿಂತ ಮೇಲ್ಮಟ್ಟದ ಸ್ಥಾನ ಕೊಡ್ತೀನಿ ನನ್ನ ರಾಣಿಯಾಗಂತ ಹೇಳಿ ಹೇಳ್ದ ಹೌದಾ ಏನು ರಾವಣ ರಾವಣ ಹೌದು ಆದ್ರೇನ್ರಿ ಏಹೇ. ಈಗ ಹೆಂಗಾರೆ ನಂಬಿಸ್ಬೇಕ ತಿಳ್ಕೊಂಡು ಹಾ ಮಾಯಾ ರೂಪದಿಂದ ಒಂದು ರುಂಡ್ ಕಡ್ಕೊಂತಂದಿಟ್ಟ ಹೌದು ಯಾರ ಮುಖ ಮಾಡ್ದದಕ್ಕ ಹಾ ರಾಮನ ಮುಖ ಮಾಡಿ ರಾಮಗ ಹೌದು ಪ್ರಾಣ ಹೊಡೆದಿರಿ ಈಗಲೇ ನನಗೆ ಲಗ್ನ ಆಗು ಈಗಲೇ ನನ್ನ ರಾಣಿ ಆಗಂದ ಹೌದಾ ಅವಾಗೆ ಒಂದು ಸೀತಾದೇವಿ ನನ್ನ ಶ್ರೀರಾಮಚಂದ್ರ ಯಾರ ಕೈದಿಂದ ಸಯವಲ್ಲ ನನ್ನ ಶ್ರೀರಾಮಚಂದ್ರ ಸಾಯವಲ್ಲ ನನಗೆ ಖಾತ್ರಿ ಒಂದು ದಿವಸ ಬಂದು ಒಯ್ತಾನ ಅಂತ ಹೇಳಿದ್ರು ಪಾಪ ಹೌದಾ ನಮ್ಮಂಗಿರ್ಲಿಲ್ಲ ಹಾ ಅಶೋಕವನದಾಗ ದೈತ್ಯ ರಾಕ್ಷಿ ಒಳಗಿದ್ರು ಹೌದಾ ಹಂತಲಿ ಸೈತೆ ಹಾ ಸೀತಾದೇವಿ ಹೌದು ಪವಿತ್ರ ಉಳಿದಳು 14 ಎಷ್ಟು ಲಂಕಾಪಟ್ಟಣ ರಾವಣ ಎಷ್ಟೆಷ್ಟೋ ನಾನಾ ಪರಿ ಎಷ್ಟೆಷ್ಟೋ ಏನೇನೋ ಹೇಳ್ದಾದ್ರ ಹೌದಾ ತನ್ನ ಮನಸ್ಸು ಬದಲು ಮಾಡ್ಲಿಲ್ಲ ಅಂತೇಳಿ ಜಗತ್ತಿನೊಳಗೆ ಕೀರ್ತಿ ಹಾ ಅಜರಾಮರು ಉಳಿತು ಏನಂತಾರ ಕವಿಗಳು ಏನಂತಾರ ಶ್ರೀರಾಮಗೆ ಮೀಸಲ ಬುದ್ಧಿ ಸಿದ್ಧ ಉಳಿಸಿ ಪಡೆದಳವ ತೃಪ್ತಿ ಶ್ರೀರಾಮಗೆ ಮೀಸಲ ಬುದ್ಧಿ ಸಿದ್ಧ ಉಳಿಸಿ ಪಡೆದಳ ತೃಪ್ತಿ ಹಾಗೆ ಹಾಗೆ ಬಾಳವ ಗತಿ ಇಂದು ಗಡಿಯಲ್ಲಿ ಭವನ ಕೀರ್ತಿ ಹಾಗೆ ಬಾಳವ ಗತಿ ಇಂದು ಗಡಿಯಲ್ಲಿ ಭವನ ಕರಜಿಯ ಜಗ ಪ್ರಖ್ಯಾತಿ ಆಸೆಯಲ್ಲ ಲಿಂಗ ಮಾಡಲ ವಸ್ತಿ ಪ್ರತಿ ವರ್ಷ ಜಾತ್ರೆಗೆ ಜನ ಬಂದು ಜಾತಿ ಮುತ್ತೈದ ಬಂದು ತಲೆಗೆ ಆರುತಿ ಕರಜಿಗೆ ಮಾಡಿ ಕನ್ನ ಕವಿತೆ ಪ್ರಕಾಶ ನೀತಿ ಕರಜಿಗೆ ಮಾಡಿ ಕನ್ನ ಕವಿತೆ ಪ್ರಕಾಶ ನೀತಿ ಕರಜಿಗೆ ಮಾಡಿ ಕನ್ನ ಕವಿತೆ ಪ್ರಕಾಶ ನೀತಿ ಹಾಗೆ ಹಾಗೆ ಬಾಳವ ಗತಿ ಎಂದು ಗಡಿಯಲ್ಲಿ ಭವನ ಕೀರ್ತಿ ಹಾಗೆ ಬಾಳವ ಗತಿ ಎಂದು ಗಡಿಯಲ್ಲಿ ಭವನ ಕೀರ್ತಿ
ಕರ್ನಾಟಕಮ್ಮಾಗಿ ಜಗ ಪ್ರಖ್ಯಾತಿ ಆಸೀರ ದೇವ ಮಾಡ್ಯಾನ ವಸ್ತಿ ಪ್ರತಿ ವರ್ಷ ಜಾತ್ರೆಗೆ ಜನ ಬಂದು ಜಾಸ್ತಿ ಮುತ್ತೈದರ ಬಂದು ಬೆಳಗ್ಗೆ ಆರುತಿ ಕರಜಿಗೆ ಮಾಡಿ ಕನ ಕಲಿತೆ ಪ್ರಕಾಶ ಹೇಳಿ ನೀತಿ ಕರಜಿಗೆ ಮಾಡಿ ಕನ ಕಲಿತೆ ಶ್ರೀಮಂತ ಹೇಳಿ ನೀತಿ ಮಲ್ಕಾರಣ್ಣ ಕಲ್ಲೋಳಿ ಸಾಕಿನ ಕಂಬೋಜಿ ಗ್ರಾಮದ ಹಿರಿಯರು ಕೂಡ ನಮ್ಮ ಸಂಘಕ್ಕೆ 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಆತ್ಮರಿಗೆ ಈ ಕಂಬೋಜಿ ಗ್ರಾಮದಲ್ಲಿ ವಾಸ ಮಾಡಿರುವ ಈ ದೇವರವರಿಗೆ ಶ್ರೇಷ್ಠರು ಕಾಪಾಡಿ ಅಂತ ದೇವರಲ್ಲಿ ಬೇಡಿಕೊಂಡು ಕೊಟ್ಟಿರುವಂತಹ ಕಾಣಿಕೆಯನ್ನು ಹಿರಿಯರಾಗಿರುವಂತವರು ಮರ್ಕಾರಿ ಕಕ್ಕ ದಳವಾಯಿ ಸಾಕಿನ ಕಂಬೋಜಿ ಗ್ರಾಮದ ಹಿರಿಯರು ಕೂಡ ನಮ್ಮ ಸಂಘಕ್ಕೆ 101 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ ಆತ್ಮರಿಗೆ ದೇವರ ಶ್ರೇಷ್ಠರುಗಳ ಕಾಪಾಡಿ ಅಂತ ಆ ದೇವರಲ್ಲಿ ಬೇಡಿಕೊಂಡು ಕೊಟ್ಟಿರುವಂತಹ ಕಾಣಿಕೆಯನ್ನ ಸ್ವೀಕಾರ ಮಾಡ್ತಾ ಇದ್ದೇನೆ. ಶಿವಪ್ಪಣ್ಣ ಮೇಲ್ಗಡ್ಡಿ ಸಾಕಿನ ಕಂಬೋಗಿ ಗ್ರಾಮದ ಹಿರಿಯರು ಕೂಡ ನಾವು ಮಾಡುವಂತಹ ಸೇವೆ ಕಂಡು ಪುಣ್ಯಾತ್ಮರು 21 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಪುಣ್ಯಾತ್ಮರಿಗೆ ದೇವರ ಶ್ರೇಷ್ಠರು ಕೊಟ್ಟು ಕಾಪಾಡಿ ಅಂತ ದೇವರಲ್ಲಿ ಬೇಡಿಕೊಂಡು ಕೊಟ್ಟಿರುವಂತಹ ಕಾಣಿಕೆಯನ್ನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಇದ್ದೀನಿ. ಮುತ್ತಣ್ಣ ಹಳ್ಳಿ ನಿಮಗ್ ಮಾವಾತಾರ ನನಗಲ್ರಿ. ಮುತ್ತಣ್ಣನ ಹಳ್ಳಿ ಸಾಕಿನ ಕಂಬೋಗಿ ಗ್ರಾಮದ ಹಿರಿಯರು ಕೂಡ ನಾವು ಮಾಡುವಂತಹ ಸೇವೆ ಕಂಡು 51 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಪುಣ್ಯಾತ್ಮರಿಗೆ ದೇವರ ಶ್ರೇಷ್ಠರು ಕೊಟ್ಟು ಕಾಪಾಡಿ ಅಂತ ದೇವರಲ್ಲಿ ಬೇಡಿಕೊಂಡು ಕೊಟ್ಟಿರುವಂತಹ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ಶಿವಲಿಂಗಪ್ಪ ಫಕೀರಪ್ಪಗಳು ಗದ್ದಿಗೆ ಪೂಜಾರಿ ಕಂಬೋಗಿ ಗ್ರಾಮದ ಗದ್ದಿಗೆ ಪೂಜಾರಿಗಳಾಗಿರುವಂತಹ ಪುಣ್ಯಾತ್ಮರು ನಮ್ಮ ಸಂಘಕ್ಕೆ 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಪುಣ್ಯಾತ್ಮರಿಗೆ ದೇವರ ಶ್ರೇಷ್ಠರು ಕೊಟ್ಟು ಕಾಪಾಡಿ ಅಂತ ಬೇಡಿಕೊಂಡು ಕೊಟ್ಟಿರುವಂತಹ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ಪೂಜಾರಿ ಒಂದ್ರಲ್ಲ ಹಾಕೋ
ಗೊಟ್ಟಿ ಜಗದಾಗಿಂದ ಗುರುಗಳ್ರಿ ಅವರು ನಮಗೆ ಹೇಳ್ರಿ ಅಲ್ಲಿ ಹೊರ ಕೊಡ್ತಾನ ಮಾಳು ಹನುಮಂತ ಮಾಳಣ